ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ನೀವು ಹಾಡ್ಲೇ ಇಲ್ಲ. ಹೌದಾ? ಕೇಳಲಿಲ್ಲ. ನಮೋ. ಎಂತದು? ಕ್ಯಾರೆಟ್ ಹಲ್ವಾ. ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ರೆಡಿ ಅಲ್ವಾ? ನಮ್ಗಿದು ಬೇಡುವ ಬೇಡ. ಇಷ್ಟು ತುಂಬ ಅಷ್ಟೇ. ಲವ್ ಬಾಂಡಿಂಗ್ ಅಂತೆ. ಹಲೋ ಗಾಯ್ಸ್, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ನಾವು ಸಿಂಗರ್ಸ್ ಅಲ್ಲ. ಎಲ್ಲರಿಗೆ ಸಹ ನಮಸ್ಕಾರ. ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಎಂತದು ಕ್ಯಾರೆಟ್ ಹಲ್ವಾ. ಆಕ್ಚುಲಿ ನಿನ್ನೆ ನಾವು ಶಿವರಾತ್ರಿ ಅಂತ ಹೇಳ್ಕೊಂಡು ಅರುಣಾಚಲೇಶ್ವರ ಟೆಂಪಲ್ಗೆ ಹೋಗಿದ್ದೆ ಆಯ್ತಾ. ಅರುಣಾಚಲೇಶ್ವರ ಟೆಂಪಲ್ ತಮಿಳ್ನಾಡಿನ ತಿರುವನ್ನಮಲೈಯಲ್ಲಿ ಇರೋದು. ನಾನು ಅಲ್ಲಿಗೆ 3 times ಆಯ್ತು ಹೋಗಿ. ಅಲ್ಲಿ ಹೋದ್ರೆ ಎಂಥದ್ದು ಒಂಥರ ಖುಷಿ ಆಗ್ತದೆ. ಬಟ್ ನಾವು ನಿನ್ನೆ ಆಕ್ಚುಲಿ ವ್ಲಾಗ್ ಮಾಡ್ಬೇಕಿತ್ತು, ಆ ತರ ಇತ್ತು ನಮ್ಮ ಸಿಚುವೇಶನ್. ಪರವಾಗಿಲ್ಲ, ನಾನು ಟೆಂಪಲ್ಗೆಲ್ಲ ಹೋಗ್ಬೇಕಾದ್ರೆ ಬೇಡ ಅಂತ ಅನ್ಕೊಂಡು ಮಾಡ್ಲಿಲ್ಲ. ಸೊ ಅಲ್ಲಿಂದ ನಾನು ಇದೆರಡು ತಗೊಂಡ್ಬಂದಿದ್ದೇನೆ, ನಿಮಗೆ ತೋರಿಸ್ತೇನೆ ಅಂತ. ಅಂಡ್ ಇವತ್ತು ಶಿವರಾತ್ರಿ ಅಲ್ವಾ, ಸೊ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಓಕೆ, ಅರುಣಾಚಲ ಶಿವ ಇದು ನಮ್ಮ ಮನೆಗೆ ಅಂತ ತಗೊಂಡ್ಬಂದದ್ದು. ಆಕ್ಚುಲಿ ತುಂಬಾ ಸರಿ ಹೋಗಿದ್ದವಳು ಎಂತ ತಗೊಂಡ್ಬರ್ಲಿಲ್ಲ ಅಂತ ಅನ್ಕೊಳ್ತಿದ್ದೆ. ಈ ಸಾರಿ ಅದನ್ನು ತಗೊಂಡ್ ಬಂದಿದ್ದೀನಿ. ಅಂಡ್ ಇದು ನನಗೆ ಇಲ್ಲಿ ಇಡ್ಲಿಕ್ಕೆ, ವರ್ಕ್ ಮಾಡೋ ಪ್ಲೇಸ್ನಲ್ಲಿ ಇಡ್ಲಿಕ್ಕೆ. ಸುಂದರತರ ಇದರಲ್ಲಿ ಇದು ಸಹ ಕೊಟ್ಟಿದ್ದಾರೆ, ಡಬಲ್ ಸ್ಟ್ಯಾಂಡ್ ಗಮ್ ಟೇಪ್ ಕೂಡ. ಆಗಿರ್ಬೇಕು ನೋಡಿ. ಇದು ನಿಮ್ಗೆ ಕಾಣ್ತದ ಇಲ್ವಾ ನಂಗೆ ಗೊತ್ತಿಲ್ಲ, ಹಾಕ್ಬೇಕಷ್ಟೇ. ನೀವು ಮಾತಾಡೋದು ಕೇಳ್ತದೆ. ಇದು ನೋಡಿ, ಅರುಣಾಚಲ ಶಿವ 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 ಮತ್ತೆ ಪಾರ್ವತಿ ದೇವಿ ಅಲ್ಲ. ಸೊ ಅಲ್ಲಿ ಟೆಂಪಲ್ ಹತ್ರ ಇದೆ. ಶಿವನ ಟೆಂಪಲ್ ಮತ್ತೆ ಪಾರ್ವತಿ ದೇವಿಯ ಟೆಂಪಲ್ ಹತ್ರ ಇದೆ. ಸೊ ಶಿವನ ದರ್ಶನ ಆದ್ಮೇಲೆ ನೀವು ಪಾರ್ವತಿ ದೇವಿಯ ದರ್ಶನ. ಇದು ನನ್ನ ವರ್ಕ್ ಸ್ಟೇಷನ್ ಅಲ್ಲಿ ಇಡ್ಲಿಕ್ಕೆ ಅಂತ, ಅಂದ್ರೆ ಇಲ್ಲಿ ಇಲ್ಲ ಅಲ್ಲ, ಇನ್ನೆಂತ ಮಾತಾಡ್ತೀಯ? ಮುಗಿತಲ್ಲ ಸಹ ಮಾತಾಡಿ. ಇನ್ನು ಪುನಃ ಹೇಳುದ? ಯಾರು ಹೇಳಿದ್ದಾನೆ? ಅಲ್ಲಿಗೆ ಬರ್ತೇನೆ ಈಗ. ಅಲ್ಲ, ಇದನ್ನೀಗ ಅಂಟಿಸಿದೆ ಹೇಗೆ ಹೇಳಿ? ನೀನು ಇಲ್ಲಿ ಇಡ್ತೀಯ ಅಲ್ಲಿ ಇಡ್ತೀಯ? ಈಗಲೇ ಯಾಕೆ ಅದನ್ನು ಓಪನ್ ಮಾಡಿದೀಗ? ಮತ್ತೆ ಡಬಲ್ ಗಮ್ ಟೇಪ್. ಡಬಲ್ ಇಲ್ಲ, ಇದು ಡಬಲ್ ಇರ್ಬೋದು. ಡಬಲ್ ಇಲ್ಲದ ಮೇಲೆ ಸಿಂಗಲ್ ಒಂದ್ ಸೈಡ್ ಯಾಕೆ ಕೊಡ್ತಾರೆ? ತೆಗಿಗೆ ಆಗ್ತದೆ. ನಾನು ಇಲ್ಲಿ ಅಂಟಿಸುದು. ಇಲ್ಲಿಯಾ? ಅಲ್ಲಿ ಅಲ್ವಾ? ಅಲ್ಲಿ ಪರ್ಮನೆಂಟ್ ಅಲ್ಲಿ ಅಲ್ಲಿ ಇಡ್ಲಿಕ್ಕೆ. ಇಲ್ಲಿ ಆದ್ರೆ ಅಂಟಿಸ್ತೀವಿ. ಅಲ್ಲಿ ಯಾಕಂತಂದ್ರೆ ನಾವು ವೀಕ್ಲಿ ಒನ್ಸ್ ಹೋಗುದ್ರಿಂದ ಬೇಡ ಅಂತ ಹೇಳ್ಕೊಂಡು ನಾನು ಇಲ್ಲಿ ಅಂಟಿಸ್ಕೊಂಡು. ಆಯ್ತಾ ನನ್ನ ದೇವರು. ಸೊ ಶಿವರಾತ್ರಿಯ ಸ್ಪೆಷಲ್ ಆಗಿ ನಮ್ಮಲ್ಲಿ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದಾರೆ. ಇದು ಹೇಳಿ ಹೇಳೋದಾದ್ರೆ ಇಲ್ಲಿ ಹೇಳ್ಬೇಕು. ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಹೇಳಿ ಕೊಡಿ ಸ್ವಲ್ಪ ನನಗೆ. ನಂಗೆ ಗೊತ್ತಿಲ್ಲ. ಅಲ್ಲ ಮಾಡ್ರೆ, ಕ್ಯಾರೆಟ್ ಹಲ್ವಕ್ಕೆ ಶುಗರ್ ಹಾಕ್ಬೇಕಲ್ಲ. ಶುಗರ್ ತಿನ್ಬಾರ್ದಲ್ವಾ? ಅಲ್ಲ, ಒಂದಿನ ತಿನ್ಬೋದು. ಅದು ವಿಡಿಯೋ ಮತ್ತೆ ಆಡಿಯೋ ತೆಗಿಲಿಕ್ಕೆ ಆಗ್ತದಲ್ಲ? ಆಡಿಯೋ ನಾನು ತೆಗಿದಿಲ್ಲ, ಅದನ್ನೆಲ್ಲ ತೆಗಿದಿಲ್ಲ. ತುರ್ದು ರೆಡಿ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಎಂತ ಅಂತ ಅವ್ರು ಹೇಳ್ತಾರೆ ನೋಡಿ. ಕ್ಯಾರೆಟ್ ಹಲ್ವಾ ರೆಡಿ ಆಗ್ತದ. ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದಾರೆ ಅವರು. ಎಂತ ಆಗ್ತದೆ ಹೇಳಿ ಫಸ್ಟ್, ಹೇಗೆ ಅಂತೆಲ್ಲ ಹೇಳಿಕೊಂಡು ಹೇಳಿ. ಈಗ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ ಎಂತ? ಅಲ್ಲ ಗೈಸ್, ಇವರು ಉಂಟಲ್ಲ, ನಂಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಓ, ಇದನ್ನ ನೋಡಿ ಹುರಿದಿಟ್ಟಿದ್ದಾರೆ ತುಪ್ಪದಲ್ಲಿ ಅಲ್ಲ, ತುಪ್ಪ ಅಲ್ಲ. ಮತ್ತೆ ಈಗ ಎಂತ ಮಾಡ್ತೀರಾ ನೀವು? ಯಾಕೆ ಫ್ರೈ ಮಾಡ್ತೀರ? ಅದನ್ನೇ ಹೇಳಿ ಅಲ್ಲ, ನಂಗೆ ಗೊತ್ತಿಲ್ಲ. ನಾನು ಹೇಳ್ತೇನೆ, ಐ ಆಮ್ ಸೋ ಸಾರಿ.
ಅದ್ ಹಾಕಲ್ಲ ಹಾಕುದಿಲ್ಲ ಸತ್ಯ ಹಾಕುದಿಲ್ಲ. ಆಮೇಲೆ ನಾನು ವ್ಲಾಗ್ ಅನ್ನು ತೆಗಿಬೇಕಾಗ್ಬೋದು. ಈಗ ಆಗ್ತಿರುವಂತಹ ಪರಿಸ್ಥಿತಿಯನ್ನು ನೆನೆಸ್ಕೊಂಡ್ರೆ ನಂಗೆ ಭಯ ಆಗ್ತುಂಟು. ಏನೋ ಮಾಡ್ಲಿಕ್ಕೆ ಇದನ್ನ ತುಪ್ಪದಲ್ಲಿ ಹುರಿಬೇಕಾ? ಇದನ್ನು ಶಾರ್ಟ್ ಮಾಡ ಒಂದ್ ಸ್ವಲ್ಪ ಸಣ್ಣದಾಯ್ತಾ? ಆಕ್ಚುಲಿ ಮೊದ್ಲಿನ ನಾವು ರೂಮ್ ನಲ್ಲಿ ಇರ್ಬೇಕಾದ್ರೆ ತುಂಬಾ ಮಂದಿ ಬರ್ತಾ ಇದ್ರು ನೆಂಟ್ರೆಲ್ಲ. ಇವಾಗ ಕಮ್ಮಿ ಆಗಿದ್ದಾರೆ. ಏನು ಮಾಡ್ತಿದ್ದಾರೆ ಇವರು? ಎಂತ ಮಾಡ್ತಿದ್ದಾರೆ? ಏನಿದು ಗುಡ್ ಲೈಫ್ ನವರ ನಂದಿನಿ ಹಾಲು ಬಿಸಿ ಮಾಡ್ತಾ ಇದ್ದಾರೆ ಇವಾಗ. ಇದನ್ನು ಅದ್ರ ಪ್ಯಾಕೆಟ್ ಇಷ್ಟು ದಪ್ಪ ಅಲ್ಲ, ಅದು ಟೆಟ್ರಾ ಪ್ಯಾಕ್ ಅಲ್ಲ. 2 ದಿನ ಹೀಗೆ ಇಟ್ಟರು ಕೂಡ ಈಗ ಹಾಲು ಬಿಸಿ ಮಾಡ್ಬೇಕಂತೆ. ಅದಾದ್ಮೇಲೆ ಅದಕ್ಕೆ ಹಾಕೋದು ಅದನ್ನು ಬಿಸಿ ಮಾಡಿ. ಎಂತ ಗೊತ್ತುಂಟು, ಇವತ್ತು ನಾವು ಮೀನ್ಸ್ ಅವರು ನನ್ನ ರೂಮ್ಮೇಟ್ ಜೆಪ್ಟೋದಲ್ಲಿ ಕ್ಯಾರೆಟ್ ಅದೆಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು, ಅದನ್ನ ಆರ್ಡರ್ ಮಾಡಿದ್ರು. ಬಟ್ ಅದ್ರಲ್ಲಿ ನಮ್ಗೆ ಎಂತ ಸಿಕ್ಕಿತ್ತು ಗೊತ್ತುಂಟಾ? ದ ಡಿಕ್ಷನರಿ ಆಫ್ ಜೆನ್ಸಿ ಡೇಟಿಂಗ್ ಲಿಂಗೋ ಅಂತ. ದೇವ್ರೆ, ವ್ಯಾಲೆಂಟೈನ್ಸ್ ಡೇ 2026ಗೋಸ್ಕರ ಇದನ್ನು ಕೊಟ್ಟಿದ್ದಾರೆ. ನಾನು ಒಳಗೆ ಎಂತ ಉಂಟು ಅಂತ ಹೇಳ್ತೇನೆ, ನಿಮಗೆ ತೋರಿಸ್ತೇನೆ. ಅಂದ್ರೆ ನಮ್ಗೆ ಎಂತ ಇನ್ಫಾರ್ಮೇಶನ್ ಗೊತ್ತಿಲ್ಲ ಜೆನ್ಸಿಗಳಿಗೆ ಅಂತ ಹೇಳ್ಕೊಂಡು ಅವ್ರು ನಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ನೋಡಿ ಇದ್ರಲ್ಲಿ ಎಂತ ಅಂತಂದ್ರೆ, ಲರ್ನ್ ಜೆನ್ಸಿ ಡೇಟಿಂಗ್ ಇನ್ 10 minutes ಅಂತೆ. ಇದನ್ನ ನಮ್ಗೆ ಎಂತಕ್ಕೆ ಕೊಟ್ಟಿದ್ದಾರೆ? ನಮ್ಗೆ ಬೆಂಚಿಂಗ್ ಅಂದ್ರೆ ಎಂತ ಗೊತ್ತಿಲ್ಲ, ಎಂತ ಗೋಸ್ಟಿಂಗ್ ಅಂದ್ರೆ ಎಂತ ಗೊತ್ತಿಲ್ಲ, ದೇವರನ್ನೇ ಗೊತ್ತಿಲ್ಲ ದೇವರೇ. ನಮ್ಗೆ ಇದು ಬೇಡುವ ಬೇಡ. ನೋಡಿ ಎಷ್ಟು ಚಂದ ಮಾಡಿ ಕೊಟ್ಟಿದ್ದಾರೆ. ನಿಮ್ಗೆ ಯಾರಿಗಾದ್ರೂ ಬೇಕಾ? ಇದು ಹಾಕ್ತಿದ್ದೀರಾ? ಲವ್ ಬಾಂಡಿಂಗ್ ಅಂತ ಅಲ್ಲ, ಇವ್ರಿಗಂತ ಕೆಲಸ ಇಲ್ವಾ? ಅಲ್ಲ ನಮಗೆಂತ ಕೆಲಸ ಇಲ್ವಾ? ನನಗೆ ಗೊತ್ತಿಲ್ಲ. ಟೈಪ್ಸ್ ಆಫ್ ರಿಲೇಶನ್ಶಿಪ್ ಅಂತೆ, ಟೈಪ್ಸ್ ಆಫ್ ಪರ್ಸನಾಲಿಟೀಸ್ ಅಂತ. ಇದೆಲ್ಲ ಮೇ ಬಿ ಬೇಕೋ ಏನೋ ನಿಮಗೆ ಗೊತ್ತಿಲ್ಲ. UPSC ಎಕ್ಸಾಮಿಗೆ ಬರುವಂಥ ಕ್ವಶನ್ಸ್ ಆಗಿದೆ. ಫ್ಲ್ಯಾಗ್ಸಾ, ರೆಡ್ ಫ್ಲ್ಯಾಗ್, ಗ್ರೀನ್ ಫ್ಲ್ಯಾಗ್, ಇದೆಲ್ಲ ಎಂತ ಇದೆ? ಮಂಕಿದಾರಿಂದ ಅಯ್ಯೋ, ಏನೇನೆಲ್ಲ ಹುಡುಕಿದ್ದಾರೆ ಮಾರೆ ಇವರು. when someone keeps their next snack. ದೇವ್ರೆ ಇದೆಲ್ಲ ನಿಮ್ಗೆ ಆಗ್ಬೇಕಷ್ಟೆ. ಅಲ್ಲ, ನಂಗೆ ಫಸ್ಟ್ ಆಫ್ ಆಲ್ ಇದನ್ನು ಓದ್ಲಿಕ್ಕೆ ಬರ್ತಿಲ್ಲ. ನಾನು ಇದನ್ನೆಲ್ಲ ನನ್ನ ಲೈಫ್ ಥ್ರೂ ಅಲ್ಲಿ ಇಟ್ಕೊಂಡು ಹೋಗ್ತೇನೆ, ನನಗೆ ಅನ್ನಿಸ್ತಾನೂ ಇಲ್ಲ. ಗೈಸ್ ನೋಡಿ, ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದ್ರೆ ಹೇಳಿ, ನಾನು ಇದರ ಫೋಟೋ ತೆಗೆದು ಕಳಿಸ್ತೇನೆ ನಿಮಗೆ. ನೀವೇನಾದ್ರೂ ಕಲೀಲಿಕ್ಕೆ ಉಂಟು ಅಂತಂದ್ರೆ. ಪ್ರೈಸ್ ಫಾರ್ ದ ಡಿಕ್ಷನರಿ ಆಫ್ ಜೆನ್ಸಿ ಡೇಟಿಂಗ್ ಲ್ಯಾಂಗ್ವೇಜ್. ಐ ಆಲ್ಸೋ ರೆಫರ್ ಟು ದಿಸ್ ಡಿಕ್ಷನರಿ ಬಿಫೋರ್ ಐ ಶಿಫ್ಟ್ ಕಪಲ್ಸ್ ನೌ. ಸತ್ಯವಾಗ್ಲೂ ನನಗೆ ಯೂಸ್ ಇಲ್ಲದೆ ಇರುವಂತ ಒಂದು ಬುಕ್ ಅನ್ನ ಕೊಟ್ಟಿದ್ದಾರೆ. ಬಟ್ ನಾನು ಇದನ್ನು ಇಟ್ಕೊಳ್ತೇನೆ, ನೋಡುವ. ಹಾಲು ಹಾಕ್ತಾ ಇದ್ದಾರೆ ಇದಕ್ಕೆ. ಎಷ್ಟು ಹಾಲು ಹಾಕ್ತದೆ ಮೇಡಮ್? ಅವ್ರು ಕಾಲಲ್ಲಿ ಇದ್ದಾರೆ ಸ್ವಲ್ಪ. ಅದು ಆಮೇಲೆ ಆಡಿಯೋ ತೆಗಿಯೋದ್ರಿಂದ ನಾನು ಹೇಳ್ಕೊಳ್ತೇನೆ. ಇದಕ್ಕೆ ಹಾಲು ಹಾಕಿ ಫಸ್ಟಿಗೆ ತುಪ್ಪ ಹಾಕ್ಬಿಟ್ಟು, ನೆಕ್ಸ್ಟ್ ಅದಕ್ಕೆ ತುರಿದಂತ ಕ್ಯಾರೆಟ್ ಹಾಕ್ಬಿಟ್ಟು, ಇವಾಗ ಅದಕ್ಕೆ ಹಾಲನ್ನು ಹಾಕ್ಬೇಕು. ಆಯ್ತು, ನೀವು ಹೇಳಿ. ಆಮೇಲೆ ಇದೆಂತ ಸಕ್ಕರೆ ಕಡೆ ಇದೆ ಯೂಟ್ಯೂಬ್ ವಿಡಿಯೋ ಮಾಡುದು. ಕ್ಯಾರೆಟ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಕಡೆ ಮಾಡೋ ಮತ್ತೆ ಇದಕ್ಕೆ ಸಕ್ಕರೆ ಹಾಕಿದ್ದಾರೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ರೆಡಿ ಅಲ್ವಾ? ರೆಡಿ. ವಾವ್, ಹಲ್ವಾ ರೆಡಿ ಅಂತೆ ಮೇಲೆ. ಐಸ್ ಕ್ರೀಮ್ ಇದ್ರೆ ಒಳ್ಳೆ ಆಗ್ತದೆ. ಫೈನಲಿ ಹಲ್ವಾ ಬಿ ಲೈಕ್. ನಾನಿಷ್ಟ ತಿಂದಾಯ್ತಾ? ಸತ್ಯ, ನಾನಿಷ್ಟ ತಿಂದ್ರೆ ಗ್ರೇಟ್. ನೋಡಿ, ಯಾರಾದ್ರೂ ಆಸೆ ಹಾಕಿದ್ರೆ ಆಸೆ ಎಲ್ಲ ಹಾಕುದು ಗೊತ್ತಿಲ್ಲ. ಲಾಸ್ಟ್ ಉಂಟಲ್ಲ, ಲಾಸ್ಟ್ ಟೈಮ್ ಅಡಿಗೆ ಹಾಕಿದ್ದನ್ನು ನೋಡಿ
ಆಫೀಸಲ್ಲಿ ಕೆಲವರು ಹೇಳುದು ಆಯ್ತಾ, ಅದನ್ನ ನೋಡಿ ನಂಗೆ ಆಸೆ ಆಯ್ತು ಅಂತ. ಸುಳ್ಳಲ್ಲ, ಸತ್ಯ ಹೇಳ್ತಿದ್ದೆ ನಾನು. ನೋಡುವ ಹೇಗಾಗುತ್ತೆ ಅಂತ. ಐ ಹೋಪ್. ಸೂಪರ್ ಇದೆ. ತುಪ್ಪ ಬರ್ತುಂಟು, ತುಪ್ಪ ಬರ್ತುಂಟು. ಸತ್ಯ ಆಗುತ್ತೆ, ತುಪ್ಪ ಬರ್ತುಂಟು. ನಂಗೆ ಅವಾಗಲೇ ಬಂತು, ನಾನು ಅವಾಗ ಹೇಳಿಲ್ಲ. ಓ, ಅದಕ್ಕೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ. ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ರಿ. ನಾನು ಸಿಹಿ ತಿಂದ್ರೆ ಅಲ್ಲ. ಸತ್ಯವಾಗೂ ಚಂದಾಗಿದೆ, 200%. ವಿಡಿಯೋ ಎಂತಲ್ಲ, ನಿಜವಾಗೂ ಚಂದಾಗಿದೆ. ಓಕೆ ಗಾಯ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆಂತ ಇಲ್ಲಲ್ಲ. ಬಾಯ್ ಬಾಯ್.